ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಒಂದು ಚಂದದ ಬಟ್ಟೆಯಿಂದ ಒಂದು ಬೌಲ್ ಸಹಾಯದಿಂದ ಸೂಪರ್ ಆದ ಒಂದು ಐಟಮನ್ನು ಮಾಡ್ತಾ ಇದ್ದೀನಿ. ಏನು ಅಂತ ನೋಡೋಣ ಬನ್ನಿ. ನಾವು ಒಂದು ಡ್ರೆಸ್ಸನ್ನು ಹೊಲಿದಿರ್ತೀವಿ, ಅಂದರೆ ಡ್ರೆಸ್ ಹೊಲಿಲಿಕ್ಕೆ ಬಟ್ಟೆಯನ್ನು ರೆಡಿ ಮಾಡ್ಕೊತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ನಾನಿಲ್ಲೊಂದು ನಾರ್ಮಲ್ ಬಟ್ಟೆಯನ್ನು ತಗೊಂಡಿದ್ದೀನಿ. ಈ ಬಟ್ಟೆಯ ಮೇಲೆ ನಾವು ಫ್ಲವರನ್ನು ಮಾಡಬೇಕು. ಅದಕ್ಕೆ ಯಾವ ರೀತಿಯಾಗಿ ಸೂಪರ್ ಆದ ಫ್ಲವರನ್ನು ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ನಾನು ಇದೇ ಕಲರ್ ಬಟ್ಟೆ ತೊಗೊಳ್ಳಿ ಅಂತೆಲ್ಲ ಹೇಳೋದಿಲ್ಲ. ಯಾಕೆ ಅಂತಂದರೆ ನಮಗೆ ಅದಕ್ಕೆ ಆ ಡ್ರೆಸ್ಸಿಗೆ ಯಾವುದು ಮ್ಯಾಚಿಂಗ್ ಆಗುತ್ತೋ ಆಪೋಸಿಟ್ ಕಲ್ಲರು, ಈ ಡ್ರೆಸ್ಸಿನ ಆಪೋಸಿಟ್ ಕಲರಿನ ಬಟ್ಟೆಯನ್ನು ಫ್ಲವರ್ ಮಾಡಲಿಕ್ಕೆ ತಗೊಳ್ಳಿ. ತುಂಬ ಸಖತ್ತಾಗಿ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಹಾಗೆ ನಮ್ಮದು ಡ್ರೆಸ್ಸಿನಾರು ಸಣ್ಣದಾಗಿ ತೂತ ಬಿದ್ದಾಗಲೂ ಕೂಡ ಈ ರೀತಿ ಫ್ಲವರ್ಗಳನ್ನು ಮಾಡ್ಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲೇ ಹೇಳ್ತಾ ಹೋಗ್ತೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ, ಇದು ಮೇನ್ ಕ್ಲಾತ್ ಆಗಿದೆ, ಅಂದರೆ ನಮ್ಮ ಡ್ರೆಸ್ಸಿನ ಬಟ್ಟೆ ಅಂತ ಅಂದ್ಕೊಳ್ಳಿ. ಈಗ ನಾವು ಈ ಕಲರಿಂದ ಫ್ಲವರನ್ನು ಮಾಡಬೇಕು. ನಾನೀಗ ಏನು ಮಾಡ್ತೀನಿ, ಬೌಲಿನ ಸಹಾಯ ತಗೊಂಡು ಮಾರ್ಕನ್ನು ಮಾಡಿಕೊಂಡು ಒಂದು ಸರ್ಕಲ್ ಆಗಿ ಕಟ್ ಮಾಡ್ಕೊತೀನಿ. ಆಲ್ರೆಡಿ ಕಟ್ ಮಾಡಿಕೊಂಡು ಬಂದಿದ್ದೀನಿ. ನಾನು ಈ ಬೌಲಿನ ಸಹಾಯದಿಂದ ಒಂದು ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದೇ ಬೌಲು ಅಂತ ಅಲ್ಲ, ನಿಮ್ಮ ಹತ್ರ ಯಾವ ಬೌಲ್ ಇದೆ, ಯಾವ ಸೈಜಿನ ಫ್ಲವರ್ ಬೇಕು ಅಂತ ನೋಡಿಕೊಂಡು ನೀವು ಮಾಡ್ಕೊಬೋದು. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ವಿಡಿಯೋವನ್ನು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಹಾಗೆ ಮತ್ತು ಈ ವಿಡಿಯೋಕ್ಕೆ ಲೈಕ್ ಮಾಡಿದೆ ಹಾಗೆ ಹೋಗಬೇಡಿ, ಪ್ಲೀಸ್ ಲೈಕ್ ಮಾಡಿ. ಇಷ್ಟ ಆದರೆ ಆಗಿಲ್ಲ, ಒಂದು ಸರ್ಕಲ್ ಆಯಿತು. ಈಗ ಏನು ಮಾಡಬೇಕು, ಮಧ್ಯ ಒಂದು ಸರ್ಕಲನ್ನು ಹಾಕ್ಕೋಬೇಕು. ಮಧ್ಯ ಸರ್ಕಲ್ ಹಾಕಲಿಕ್ಕೆ ನಾವು ಕಾಯಿನ್ ಬೇಕಾದರೂ ಕೂಡ ಬಳಸ್ಬೋದು. ನಾನಿಲ್ಲೊಂದು ಸಣ್ಣ ಈ ರೀತಿಯಾದ ಒಂದು ಪ್ಲೇಟ್ ಇತ್ತು, ಅಂದರೆ ನಮ್ಮ ಮಿಷನ್ನಿಗೆ ಹಾಕುವಂಥದ್ದಿದು, ಅದನ್ನು ತಗೊಂಡಿದ್ದೀನಿ. ಹೀಗೆ ಮಧ್ಯದಲ್ಲಿ ಇಟ್ಟು ನಾನೇನು ಮಾಡ್ತಿದ್ದೀನಿ, ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹೀಗೆ ನಮಗೆ ಇದೇನಾದ್ರು ಹೀಗೆ ಮಧ್ಯ ಪಾರ್ಟ್ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾವು ಜಸ್ಟ್ ಹೀಗೆ ಒಂದು ಫೋಲ್ಡ್ ಮಾಡಬೇಕು. ಆನಂತರ ಹೀಗೆ ಒಂದು ಫೋಲ್ಡ್ ಮಾಡಬೇಕು. ಮಧ್ಯದಲ್ಲಿ ಒಂದು ಸ್ಕೆಚ್ ಪೆನ್ ಸಹಾಯದಿಂದ ಹೀಗೆ ಮಾಡ್ಕೊಂಬಿಟ್ರೆ ನಮಗೆ ಅದು ಕರೆಕ್ಟ್ ಪಾಯಿಂಟಿಗೆ ಬರುತ್ತೆ. ನೋಡಿ, ಇಲ್ಲಿಗೆ ಬಂದಿದೆ. ಎಕ್ಸಾಕ್ಟಾಗಿ ಮಿಡ್ಲಲ್ಲೇ ನಾನು ಈ ಸರ್ಕಲನ್ನು ಹಾಕಿದ್ದೀನಿ. ನೋಡಿ, ಇಷ್ಟು ಮಾಡಿಕೊಂಡ್ರೆ ಮೇಯ್ನ್ ಕೆಲಸ ಮುಗೀತು. ಹಾಗೆ ಇದನ್ನು ನಾವು ಯಾವ ಕಲರ್ ತೊಗೊಂಡಿದ್ದೀವಲ್ಲ ಅದಕ್ಕೆ ಅದೇ ಕಲರಿನ ದಾರವನ್ನು ಕೂಡ ಸೂಜಿಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಯಾವುದಾದ್ರೂ ಕೂಡ ಬೀಡ್ಸ್ ಅಡ್ಡಿಲ್ಲ. ನಾನಿಲ್ಲೊಂದು ಈ ರೀತಿ ಫ್ಲವರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಬೀಡ್ಸ್ ಹಾಕಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಅಷ್ಟೇ, ಮತ್ತಿನ್ನೇನು ಇಲ್ಲ. ಫ್ರೆಂಡ್ಸ್, ನಿಮಗೆ ಯಾವ ರೀತಿಯ ವಿಡಿಯೋಗಳು ನೀವು ನಮ್ಮ ಚಾನಲಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಈಗ ನಮ್ಮ ಡ್ರೆಸ್ಸು ನಾನು ಫ್ಲವರ್ ಮಾಡೋದು ತೋರಿಸ್ತೀನಿ. ಆ ರೀತಿಯಾಗಿ ನಮ್ಮ ಡ್ರೆಸ್ ಹಾಳಾದವಾಗ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಹೀಗೆ ಒಂದು ಸಣ್ಣದಾಗಿ ಏನೋ ಒಂದು ಡ್ರೆಸ್ ಕಟ್ಟಾಗಿರುತ್ತೆ, ಇಲ್ಲ ಅಂತಂದರೆ ಅಷ್ಟೇ ಪಾರ್ಟು ಡ್ರೆಸ್, ಮಕ್ಕಳು ಎಲ್ಲೋ ಆಟ ಆಡಬೇಕಾದ್ರೆ ಇಷ್ಟೇ ಸಣ್ಣದಾಗಿ ಹರ್ಕೊಂಡು ತೊಗೊಂಬಂದ್ಬಿಟ್ಟಿರ್ತಾರೆ. ಒಳ್ಳೆ ಡ್ರೆಸ್ ಆಗಿರುತ್ತೆ, ಬಿಡಲಿಕ್ಕೆ ಮನಸ್ಸೇ ಇರೋದಿಲ್ಲ. ಅಂಥ ಸಮಯದಲ್ಲಿ ನೋಡಿ, ಇದಕ್ಕೆ ಪ್ಯಾಚ್ ವರ್ಕ್ ಆದ ಹಾಗೂ ಆಯಿತು, ಅಥವಾ ಡೆಕೋರೇಷನ್ ಆದ ಹಾಗೂ ಆಯಿತು. ಇದು ನಾವು ಈ ರೀತಿ ಫ್ಲವರನ್ನು ಮಾಡೋದ್ರಿಂದ ಯಾವುದೇ ರೀತಿಯಾಗಿ ನಮಗೆ ಇದು ಒಂಥರ ಕೆಟ್ಟದಾಗಿ ಏನು ಕಾಣಿಸೋದಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಮ್ಮದು ಡ್ರೆಸ್ಸು ಹರಿದೋಗಿದೆ ಅಂತ ಅಂದ್ಕೊಳ್ಳಿ. ಹರಿದೋದ ಡ್ರೆಸ್ಸಿಗಾದರೆ ಹೀಗೆ, ಇಲ್ಲ ನಾರ್ಮಲಾಗಿ ನಮಗೆ ಎಲ್ಲಿ ಫ್ಲವರ್ ಬೇಕೋ ಅಲ್ಲಿಗೆ ಕರೆಕ್ಟಾಗಿ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಏನು ಮಾಡಿ, ನಮಗೆ ಜಾರ್ ಹೋಗುತ್ತೆ ಬಟ್ಟೆ ಕೆಳಗಡೆದು ಮೇಲ್ಗಡೆದು ಅಂತ ಇದ್ದರೆ ಈ ರೀತಿಯಾಗಿ ಪಿನ್ನನ್ನು ಮಾಡ್ಕೊಳ್ಳಿ. ನಾನೀಗ ತೋರಿಸ್ತೀನಿ ನೋಡಿ. ಇದು ಇಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಬಂದಿರುತ್ತೆ. ನಮಗೆ ಇದು ಕೂಡ ಪೂರ್ತಿ ಕವರ್ ಆಗಿಬಿಡುತ್ತೆ.
ಈಗ ಏನು ಮಾಡಬೇಕು, ನಾವು ಇಲ್ಲಿ ಸರ್ಕಲನ್ನು ಮಾಡಿದ್ದೀವಿ ಅಲ್ವಾ, ಈ ಸರ್ಕಲ್ಲಿಗೆ ನಾವು ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು. ಸಣ್ಣದಾಗಿ, ಎಷ್ಟು ಸಣ್ಣದಾಗಿ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ನಾವು ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ನಾವು ಹೀಗೆ ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ, ಗುಂಡು ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಎಲ್ಲೂ ಕೂಡ ಬಟ್ಟೆ ಸರಿಯೋದಿಲ್ಲ, ಜರಿಯೋದಿಲ್ಲ. ನೋಡಿ, ಈ ರೀತಿಯಾಗಿ ಸುತ್ತಲೂ ಕೂಡ ಹೀಗೆ ಹಾಕ್ಕೊತಾ ಬರಬೇಕು. ನಾನಿಲ್ಲಿ 2 ಎಳೆ ದಾರವನ್ನು, ಬಟ್ಟೆ ಹೊಲಿಯೋ ದಾರವನ್ನು ಸೂಜಿಗೆ ಪೋಣಿಸ್ಕೊಂಡಿರೋದು. ಹೀಗೆ ನಾರ್ಮಲ್ ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು. ಹೀಗೆ ತುದಿವರೆಗೂ ಹೀಗೆ ಸರ್ಕಲ್ಲಾಗಿ ಹಾಕ್ಕೊಂಬರ್ತೀನಿ. ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ನಾವು ದಾರವನ್ನು ಯಾವುದೇ ಕಾರಣಕ್ಕೂ ಎಳೆಯೋ ಹಾಗೆ ಇಲ್ಲ. ನಾವೀಗ ಇಲ್ಲೊಂದು ನಾಟನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೂ ಕೂಡ ಅಡ್ಡಿಲ್ಲ, ಇಲ್ಲ ಡೈರೆಕ್ಟಾಗಿ ಮುಂದೆ ಕೂಡ ಒರೆಸ್ಬೋದು. ಈಗ ಏನು ಮಾಡೋಣ, ಈ ಪಿನ್ನನ್ನು ತೆಗೆಯೋಣ. ಇದರ ಕೆಲಸ ಆಯಿತು. ಈಗ ನೋಡಿ, ಹಿಂದ್ಗಡೆ ಈ ರೀತಿಯಾಗಿ ಸ್ಟಿಚ್ ಬಂದಿದೆ. ಓಕೆನಾ? ಈಗ ಏನು ಮಾಡಬೇಕಪ್ಪ ಅಂತಂದರೆ, ನಾನಿಲ್ಲಿ ಕಟ್ ಮಾಡ್ಕೊಂಬಿಡ್ತೀನಿ. ಮತ್ತು ಇದಕ್ಕೆ ನಾಟನ್ನು ಹಾಕ್ಕೊಬೇಕು. ಈಗ ಏನು ಮಾಡಬೇಕು ಅಂದರೆ, ಇಲ್ಲಿ ತುದಿಗೆ ಇದೆಯಲ್ಲ, ಇನ್ನೊಂದು ವಿಷಯ ಮರ್ತಿದ್ದೆ ನಾನು. ನೋಡಿ, ಈ ಬಟ್ಟೆಯನ್ನು ಉಲ್ಟಾ ಇಟ್ಟಿದ್ದೀನಿ. ಉಲ್ಟಾ ಇಟ್ಟೇ ನಾವು ಹೊಲಿಬೇಕು. ನೋಡಿ, ಇದು ನಮಗೆ ಮೇನ್ ಕ್ಲಾತ್. ಓಕೆನಾ? ಈಗ ಏನು ಮಾಡಬೇಕು, ಇಲ್ಲಿ ಮೇಲ್ಗಡೆ ಇಲ್ಲಿ ತುದಿ ಇದೆಯಲ್ಲ, ಅಲ್ಲಿ ನಾವು ಮತ್ತೆ ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು. ಹೀಗೆ ರನ್ನಿಂಗ್ ಸ್ಟಿಚ್ಚನ್ನು ಹಾಕಬೇಕು. ಇಲ್ಲೂ ಕೂಡ ಆದಷ್ಟು ಸಣ್ಣದಾಗಿ ಹಾಕ್ಕೊತಾ ಹೋಗಿ ಹೀಗೆ ಸುತ್ತಲೂ ಕೂಡ ನಾನು ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಬರ್ತೀನಿ. ನಾರ್ಮಲ್ಲಾಗಿ ಸ್ಟಿಚ್ಚು ನಾನು ಆಲ್ರೆಡಿ ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ಇದರ ವಿಡಿಯೋಗಳನ್ನು ಹಾಕಿದ್ದೀನಿ, ನೀವು ನೋಡಬಹುದು. ಫ್ರೆಂಡ್ಸ್, ನಿಮಗೆ ಯಾರೆಲ್ಲ ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ವಿಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇದೇ ರೀತಿಯಾಗಿ ಮುಂದೆ ಹೊಲಿತಾ ಹೋಗೋಣ. ಪೂರ್ತಿ ಸರ್ಕಲನ್ನು ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತಗೊಂಡು ಬಂದುಬಿಡ್ತೀನಿ. ನೋಡಿ, ಹೀಗೆ ಸುತ್ತಲೂ ಕೂಡ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ, ನಿಧಾನಕ್ಕೆ ಈ ರೀತಿಯಾಗಿ ಎಳಿಬೇಕು. ಎಲ್ಲ ಕಡೆನೂ ಕೂಡ ಈ ರೀತಿಯಾಗಿ ಬರಬೇಕು, ಟೈಟ್ ಆಗಬೇಕು. ಇಲ್ಲಿ ಎಲ್ಲ ಒಳಗಡೆ ಹೀಗೆ ಫೋಲ್ಡ್ ಆಗಬಾರ್ದು. ನೋಡಿ, ಈ ರೀತಿಯಾಗಿ ಬರಬೇಕು. ನೋಡಿ, ಹೀಗೆ ಆಯಿತು. ಹೌದಾ? ಇಷ್ಟು ಆದಮೇಲೆ ಏನು ಮಾಡಬೇಕು, ಜಸ್ಟ್ ಒಂದು ನಾಟನ್ನು ಹಾಕಬೇಕು. ಆವಾಗ ನಮಗೆ ಅದು ಯಾವುದೇ ರೀತಿಯಾಗಿ ಬಿಚ್ಚೋದಿಲ್ಲ. ಈಗ ಏನು ಮಾಡಬೇಕು, ಈ ಫ್ಲವರ್ ಇದೆಯಲ್ಲ, ಈ ಫ್ಲವರು ಹೀಗೆ ಪೋಣಿಸ್ಬೇಕು. ಇದು ನಾವು ಸ್ಯಾರಿ ಕುಚ್ಚಿಗೆ ಹಾಕ್ತೀವಲ್ಲ, ಆ ಫ್ಲವರು. ಇಲ್ಲ ಹಳೆ ಡ್ರೆಸ್ಸಿನ ಯಾವುದೇ ಫ್ಲವರ್ ಇದ್ದರೂ ಕೂಡ, ಅಲ್ಲ ಬೀಡ್ಸ್ ಇದ್ರೂ ಕೂಡ ನಡೆಯುತ್ತೆ. ಇದನ್ನು ಹಾಕಿ ಮತ್ತೆ ಇಲ್ಲಿ ಕೆಳಗಡೆ ಹೀಗೆ ಬರೋ ರೀತಿಯಲ್ಲಿ ಹೊಲಿಬೇಕು. ನೋಡಿ, ಹೀಗೆ. ಓಕೆನಾ? ಈಗ ಅಲ್ಲಿ ಹೊಲ್ದು ಆದಮೇಲೆ ಇಲ್ಲಿ ಗಟ್ಟಿಯಾಗಿ ಬಿಚ್ಚದೇ ಇರೋ ರೀತಿಯಲ್ಲಿ ನಾಟನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ. ಆಮೇಲೆ ಈ ದಾರವನ್ನು ಕಟ್ ಮಾಡಿದರೆ ಆಯಿತು. ಎಷ್ಟು ಈಸಿಯಾಗಿ ಪ್ಯಾಚ್ ವರ್ಕ್ ಆದ ರೀತಿಯಲ್ಲೂ ಕೂಡ ಆಯಿತು. ಮತ್ತು ನಮ್ಮದು ಡ್ರೆಸ್ಸಿಗೆಲ್ಲ ನಾವು ಈ ರೀತಿ ಫ್ಲವರನ್ನು ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್. ನಾನಿದು ಬಿಡಿಯಾಗಿ ಮಾಡುವಂತಹ ಫ್ಲವರನ್ನು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಇದೊಂದು ಹೊಸ ರೀತಿ ಮೆಥಡು. ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ.
ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ನಿಮ್ಮ ಪ್ರೀತಿ ಸದಾ ಇರಲಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.